ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಇವತ್ತು ನಾವು ಮಲ್ಲಿಗೆಯಲ್ಲಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಸ್ವಲ್ಪ ವಿಚಾರ ವಿಮರ್ಶೆ ಮಾಡೋಣ. ಯಾಕಂದರೆ ಮಲ್ಲಿಗೆ ಅನ್ನೋದು ಬಹಳ ಅತಿ ಮುಖ್ಯವಾದಂಥ ಬೆಳೆ ನಮ್ಮ ರೈತರನ್ನು ಕೈ ಹಿಡಿಯುವಲ್ಲಿ. ಅದು ವಿಶೇಷವಾಗಿ ಯಾವ ರೈತ ಕುಟುಂಬದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಇರ್ತದೋ, ಯಾವ ಒಂದು ರೈತ ಕುಟುಂಬ ಹೆಣ್ಣು ಮಕ್ಕಳ ಮೇಲೆ ನಿರ್ಭರ ಆಗಿರ್ತದೋ ಅಂಥ ಒಂದು ಕುಟುಂಬದಲ್ಲಿ ಮಲ್ಲಿಗೆ ಹೂವುದು ಭಾಳ ದೊಡ್ಡ ಪಾತ್ರ ಇದೆ. ಯಾಕಂದರೆ ಮಲ್ಲಿಗೆ ಹೂವಿನ ಬೆಳವಣಿಗೆ ಮತ್ತು ಅದರದ್ದು ವ್ಯಾಪಾರ ಮತ್ತು ಅದರದ್ದು ಬೇರೆ ಬೇರೆ ಏನು ವ್ಯಾಲ್ಯೂ ಎಡಿಷನ್ ಅಂತ ಏನು ಹೇಳ್ತೀವಿ, ಮೌಲ್ಯವರ್ಧನೆ ಮಾಡುವಲ್ಲಿ ಮಲ್ಲಿಗೆ ಹೂವು, ಮಲ್ಲಿಗೆ ಬೆಳೆ ಬಹಳ ಅದ್ಭುತವಾಗಿರೋದು. ಅಂಥ ಒಂದು ಮಲ್ಲಿಗೆ ಬೆಳೆಗೂ ಅನೇಕ ರೋಗಗಳು ನಮಗೆ ಕಾಡ್ತವೆ. ಅದರಲ್ಲಿ ಅತಿ ಮುಖ್ಯವಾಗಿ ಅಂದರೆ ನಮ್ಮ ಎಲೆಗೆ ಬರ್ತಕ್ಕಂಥ ಚುಕ್ಕೆ ರೋಗಗಳು, ಅದು ಒಂದು 2-3 ಚುಕ್ಕೆ ರೋಗಗಳಿದ್ದಾವೆ. ಅದಾದ ನಂತರ ಒಂದು ಸೊರಗು ರೋಗ ಬರ್ತದೆ, ಮತ್ತು ಬೇರುಕೊಳೆ ರೋಗ ಬರ್ತದೆ, ಮತ್ತು ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ರೋಗಗಳು ಆ ಒಂದು ಸ್ಥಳಕ್ಕೆ ನಿರ್ಭರವಾಗಿಯೇ ಇರ್ತವೆ. ಸೊ ಇವುಗಳಲ್ಲಿ ಅತಿ ಮುಖ್ಯವಾಗಿ ಬರೋದಂತಂದರೆ ಎಲೆ ಚುಕ್ಕೆ ರೋಗ. ಅದು ಒಂದು ಶಿಲೀಂಧ್ರದಿಂದ ಬರ್ತದೆ, ಅಂದರೆ ಸರ್ಕೋಸ್ಪೋರ ಅಂತ ಹೇಳ್ತೀವಿ ನಾವು. ಆ ಶಿಲೀಂಧ್ರ ರೋಗ ಇದು ಭಾಳ ವಿಚಿತ್ರ. ಏನಪ್ಪ ಅಂದರೆ ಇತ್ತೀಚೆಗೆ ನಾವೇನು 2-3 ವರ್ಷಗಳಿಂದ ಮಳೆ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಸೊ ಮಳೆಗಳಿಂದ ಇದು ನೇರವಾಗಿ ಎಲೆಗಳ ಇದರಿಂದ ಅಲ್ಲಿಂದ ಒಂದು ಜಾಸ್ತಿ ಸಂಖ್ಯೆಯಲ್ಲಿ ಉಲ್ಬಣ ಆಗುತ್ತೆ. ಅದರಿಂದ ಅನೇಕ ಗಿಡಗಳಿಗೆ, ಅಂದರೆ ಮಲ್ಲಿಗೆ ಕಂಟಿಗಳಿಗೆ ಸಾಕಷ್ಟು ಅದು ಪ್ರಸಾರ ಆಗಿಬಿಡ್ತದೆ. ಇದು ಬಹಳ ಅಪಾಯಕಾರಿ ರೋಗ. ಇದನ್ನು ಅಷ್ಟೊಂದು ಹಗುರವಾಗಿ ನಾವು ಪರಿಗಣಿಸಬಾರ್ದು. ಯಾಕಂದರೆ ಕೆಲವೊಂದು ವಿಶಿಷ್ಟ ಲಕ್ಷಣಗಳ ಬಗ್ಗೆ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು, ವಾಣಿಜ್ಯವಾಗಿ ಅನೇಕ ಮಲ್ಲಿಗೆಯಲ್ಲಿ ಪ್ರಭೇದಗಳಿದ್ದಾವೆ, ಬೇರೆ ಬೇರೆ ಮಲ್ಲಿಗೆ ಟೈಪ್ಸ್ ಇದ್ದಾವೆ. ಎಲ್ಲ ಮಲ್ಲಿಗೆ ಪ್ರಭೇದಗಳಲ್ಲಿ ಬರ್ತಕ್ಕಂಥ ರೋಗಾಣು ಇದ್ದರೆ ಅದು ಸರ್ಕೋಸ್ಪರ, ಈ ಎಲೆ ಚುಕ್ಕೆ ತರ್ತಕ್ಕಂಥ ರೋಗ. ಆದ್ದರಿಂದ ನಮ್ಮ ರೈತರು ಈ ಎಲೆ ಚುಕ್ಕೆ ರೋಗದ ಬಗ್ಗೆ ಜಾಸ್ತಿ ಗಮನ ವಹಿಸಬೇಕು. ಯಾಕಂದರೆ ಎಲೆ ಚೆನ್ನಾಗಿದ್ರೆ ಅಷ್ಟೇ ಹೂವು ಚೆನ್ನಾಗಿ ಬರ್ತದೆ. ಇದು ಒಂದಕ್ಕೊಂದು ಲಿಂಕ್ ಇದೆ. ನೀವು ಎಲೆಗಳೇ ಸರಿಯಾಗಿಲ್ಲ ಅಂದರೆ ಹೂವಿನಲ್ಲಿ ಕ್ವಾಲಿಟಿ ಬರೋದಿಲ್ಲ, ಅಥವಾ ಟೈಮ್ಲಿ ಬರೋದಿಲ್ಲ, ಅಥವಾ ಆ ಒಂದು ಗಾತ್ರ ಅಥವಾ ಸಂಖ್ಯೆ ಕಡಿಮೆ ಆಗಿಬಿಡ್ತದೆ. ಸೊ ಇದರ ಒಂದು ಲಕ್ಷಣಗಳಂತಂದರೆ, ಮೊಟ್ಟ ಮೊದಲಿಗೆ ಕಂದು ಬಣ್ಣದ ಒಂದು ವೃತ್ತಾಕಾರದಲ್ಲಿ ಅಥವಾ ಒಂದು ನಿರ್ದಿಷ್ಟ ಆಕಾರ ಇರಲಾರ್ದಂಥ ಅನೇಕ ಒಂದು ಚುಕ್ಕೆಗಳು, ಅಂದರೆ 2ರಿಂದ 8 mm ಸೈಜ್ ಇರ್ತಕ್ಕಂಥ, ಮಿಲಿಮೀಟರ್ ಸೈಜ್ ಇರ್ತಕ್ಕಂಥ ಅನೇಕ ಚುಕ್ಕೆಗಳು ನಮಗೆ ಎಲೆಗಳ ಮೇಲೆ, ಎಲೆಗಳ ದೇಟುಗಳ ಮೇಲೆ ಪ್ರತಿಯೊಂದು ಹಂತದಲ್ಲಿ ಕಂಡುಬರ್ತದೆ. ಆಮೇಲೆ ಅಂಥ ಚುಕ್ಕೆ ಬಂದಂಥ ಎಲೆಗಳು ಏನಾಗ್ತವೆ, ಕ್ರಮೇಣ ಒಣಗಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಎಲೆಯ ಒಂದು ಭಾಗದ್ದೇನು ಕಾಂಡದವರೆಗೂ ಒಣಗುವಂಥ ಪರಿಸ್ಥಿತಿ ಬರ್ತದೆ. ಆಮೇಲೆ ಈ ರೋಗ ಬಂದಾಗ ಜಾಸ್ತಿ ಮಳೆ ಆಗ್ತಾ ಇದ್ದರೆ ಇದರಿಂದ ನಿರ್ಭರ ಮಾಡೋದು ಅಥವಾ ಮ್ಯಾನೇಜ್ಮೆಂಟ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಹೇಳಿದೆ, ಇದು ಮಳೆ ಆಧಾರಿತ ರೋಗ ಅಂಥೇಳಿ. ಹೆಚ್ಚೆಚ್ಚಿಗೆ ಮಳೆ, ಹೆಚ್ಚೆಚ್ಚಿಗೆ ಆರ್ದ್ರತೆ ಇದ್ದಂಗೆಲ್ಲ ಈ ಚುಕ್ಕೆಗಳು ಜಾಸ್ತಿಯಾಗಿ ಅಲ್ಲೆಲ್ಲೆಲ್ಲೇ ನಿಮಗೆ ಎಲೆಗಳು ಉದುರಿದಂತೆ ಆಗುತ್ತೆ. ಆಮೇಲೆ ಅಂಥ ಉದುರಿದ ಎಲೆಗಳಲ್ಲಿ ಮುಂದೆ ಮತ್ತೆ ಬೆಳವಣಿಗೆ ಇರೋದಿಲ್ಲ. ಸೊ ಎಲ್ಲಿ ಎಲೆಗಳು ಉದುರಿ ಬೆಳವಣಿಗೆ ಕುಂಠಿತ ಆಗುತ್ತೋ ಆ ಭಾಗದಿಂದ ಬರ್ತಕ್ಕಂಥ ಹೂವಿನ ಸಂಖ್ಯೆ, ಹೂವಿನ ಗಾತ್ರ, ಹೂವಿನ ಒಂದು ಗುಣಮಟ್ಟ ಇದು ಪರೋಕ್ಷವಾಗಿ ಬಹಳ ಒಂದು ವ್ಯವಸ್ಥಿತವಾಗಿ ಬದಲಾವಣೆಯನ್ನು ಮಾಡುತ್ತೆ. ಇಂಥ ಒಂದು ಎಲೆ ರೋಗ ಉಲ್ಬಣ ಆದಂಗೆಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ನಾವು ನೋಡಿದಂತೆ 5-10% ಇದರಲ್ಲಿ ಲಾಸ್ ಆಗಿದೆ. ಆ ಒಂದು ಹೂವಿನ ಒಂದು ಗುಣಮಟ್ಟ ಇರ್ಬೋದು ಅಥವಾ ಉತ್ಪಾದನೆ ಇರ್ಬೋದು. ಸೊ ಆದ್ದರಿಂದ ನಾವು ಫಸ್ಟ್ ಆಫ್ ಆಲ್ ಇದಕ್ಕೇನು ಮಾಡಬೇಕಂತಂದರೆ, ಯಾವಾಗಲೂ ಮಳೆಗಾಲದಲ್ಲಿ ಇದು ಕಷ್ಟ ಹೊಲವನ್ನು ಶುಚಿತ್ವವಾಗಿಡೋದು, ಬಟ್ ಆದರೆ ಇಲ್ಲಿ ಇಡಲೇಬೇಕಾಗತ್ತೆ. ಯಾವ ಎಲೆಗಳು ಅಥವಾ ಎಲೆಗಳ ದೇಟುಗಳು ಏನಿರ್ತವೆ ಅವು ರೋಗದಿಂದ ಬಂದು ಅಲ್ಲೆಲ್ಲಿ ಬಿದ್ದಿರ್ತವೆ ಒಣಗಿ, ಅವುಗಳನ್ನು ಫಸ್ಟು ಎತ್ತಿ ಸ್ವಚ್ಛವಾಗಿಡಬೇಕು. ಅವ್ನು ತೆಗಿಬೇಕು ಅಲ್ಲಿಂದ. ಅವ್ನು ತೆಗೆಯೋದಂದ್ರೆ ತೊಗೊಂಡೋಗಿ ಬದುವನೆ ಹಾಕಿಬಿಟ್ರೆ ಮತ್ತೆ ಹೊಳ್ಳಿ ಬರ್ತದೆ. ಸೊ ಅದರಿಂದ ಅಂಥವುಗಳನ್ನು ತೆಗೆದು ಸ್ವಚ್ಛವಾಗಿಡಬೇಕು ಯಾವಾಗಲೂ. ಯಾಕಂದರೆ ಮಲ್ಲಿಗೆಯಲ್ಲಿ ಮಾವಿನಷ್ಟು ಏನು ಜಾಗ ಕೊಟ್ಟಿರಲ್ಲ ನಾವು. ಸೊ ಆದ್ದರಿಂದ ಆ ಸಣ್ಣ ಜಾಗದಲ್ಲೇ ನಾವು ಆದಷ್ಟು ಸ್ವಚ್ಛವಾಗಿಡಬೇಕು. ಆಮೇಲೆ ಅಲ್ಲಿ ಯಾವುದೇ ಥರನಾದಂಥ ಬೇರೆ ಯಾವುದೇ ಒಂದು ಕೀಟಗಳು ಅಂಥವಿದ್ದರೆ ಅವುಗಳ ಒಂದು ಕಾಲಿಗೆ, ಮೈಗೆ ಹತ್ತಿ ಅಂಥ ಒಂದು ರೋಗಗ್ರಸ್ತ ಭಾಗಗಳು ಬೇರೆ ಬೇರೆ ಕಡೆ ಪ್ರಸಾರ ಆಗುವಂಥ ಅವಕಾಶಗಳು ಭಾಳ ಇರ್ತವೆ. ಅವುಗಳೆಲ್ಲ ನೋಡಿಕೊಂಡು ನಾವು ಅಂಥ ಒಂದು ಭಾಗಗಳನ್ನು ಗುರುತಿಸಿ, ಎಲೆ ಅಂದರೆ ಗಿಡದ ಮೇಲೆ ಇರ್ಬೋದು, ಅದು ತಳಗೆ ಬಿದ್ದಿರ್ಬೋದು, ಅವನ್ನ ಎಲ್ಲ ಗುಂಪುಗೂಡಿ ಅದನ್ನು ಸುಟ್ಟು ಹಾಕಬೇಕು. ಇಲ್ಲ ಅಂತಂದರೆ ಕನಿಷ್ಠ 1 ಮೀಟ್ರ್ ಒಳಗಡೆ ತೋಡಿ ಮುಚ್ಚಿ ಅದ್ರ ಮೇಲೆ ಒಂದಿಷ್ಟು ನಾವು ಸಗಣಿದ ಗೊಬ್ಬರನೋ ಅಥವಾ ಸಗಣಿ ನೀರನ್ನು ಹಾಕಿಬಿಟ್ರೆ ಅದು ಅಲ್ಲೇ ಕಳೆತು ಮಣ್ಣಿನಲ್ಲಿ ಸೇರಿಕೊಳ್ಳುತ್ತೆ. ಇಲ್ಲ ಅಂತಂದರೆ ಖಂಡಿತವಾಗಿ ಅದನ್ನು ಸುಡಲೇಬೇಕು.
ಸುಡಲಿಲ್ಲ ಅಂತಂದರೆ ಮತ್ತೆ ಅದು ಹೊಳ್ಳಿ ಈ ಮಳೆ ಗಾಳಿ ಅಥವಾ ಮಳೆಯಿಂದ ಅಥವಾ ಬೇರೆ ಬೇರೆ ವಿಧಾನಗಳಿಂದ ಮತ್ತೆ ನಮ್ಮ ಹೊಲಕ್ಕೆ ಪ್ರವೇಶ ಮಾಡುತ್ತೆ, ಮತ್ತು ಎಲೆ ಚುಕ್ಕೆ ರೋಗ ಪ್ರಾರಂಭ ಆಗುತ್ತೆ. ಇದು ಬಹಳ ಸರ್ಕಲ್ ಇರ್ತದೆ, ಒಂದು ವರ್ಷದಲ್ಲಿ ಅನೇಕ ಇದರದೊಂದು ಜೀವ ಚಕ್ರ ಬಹಳ ಇರೋದ್ರಿಂದ ಇದು ಬಹಳ ಡೇಂಜರಸ್ ರೋಗ. ಇನ್ನು ನಿಯಂತ್ರಣಕ್ಕೆ ಬಂದರೆ ಇದಕ್ಕೆ ಒಳ್ಳೆಯ ಒಂದು ಶಿಲೀಂಧ್ರನಾಶಕ ಅಂತಂದರೆ ಮ್ಯಾಂಕೋಜೆಬ್. ಅದನ್ನು 1 ಲೀಟರ್ ನೀರಿಗೆ 2.5 ಗ್ರಾಮ್ನಷ್ಟು ತೆಗೆದುಕೊಂಡು, ಈ ರೋಗ ನನ್ನ ಹೊಲದಲ್ಲಿ ಬರುತ್ತೆ ಅಂತ ಹಿಂದಿನ ವರ್ಷ ಗೊತ್ತಾದಾಗ ಆ ಒಂದು ಸೀಸನ್ ನೋಡಿಕೊಂಡು ಆ ಕಾಲಾನುಸಾರವಾಗಿ ಇದನ್ನು ಸ್ಪ್ರೇ ತೊಗೊಳ್ಳೇಬೇಕು. ಕನಿಷ್ಠ ಒಂದು ಬೆಳೆಯ ಹಂತದಲ್ಲಿರ್ಬೇಕಾದ್ರೆ ಒಂದು 2-3 ಸರಿ ಮಳೆಯ ಆಧಾರ ನೋಡಿಕೊಂಡು ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಹತೋಟಿ ಮಾಡಬೇಕು. ಬಟ್ ಈ ಸಿಂಪರಣೆ ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವಚ್ಛತೆಯನ್ನು ಇಡೋದು ಬಹಳ ಮುಖ್ಯ. ಹಾಗೆಯೇ ಕಾರ್ಬನ್ ಎಂಜಿಮ್, ಓಕೆ, ಅದು ಒಂದು ವ್ಯಾಪಕಾರಿ ಶಿಲೀಂಧ್ರನಾಶಕ, ಸಿಸ್ಟಮಿಕ್ ಅಂತ ಏನು ಹೇಳ್ತೀವಿ, ಅದು ಕೂಡ ಒಳ್ಳೆ ಕೆಲಸ ಮಾಡುತ್ತೆ. ಅದನ್ನು 1 ಗ್ರಾಮ್ನಲ್ಲಿ 1 ಗ್ರಾಮ್ ತೊಗೊಂಡು 1 ಲೀಟರ್ ನೀರಿಗೆ ಹಾಕಿ ಇದನ್ನು ಸಿಂಪರಣೆ ಮಾಡೋದ್ರಿಂದ ಆದಷ್ಟು ರೋಗಕ್ಕೆ ತುತ್ತಾದಂಥ ಭಾಗಗಳು ಸರಿಯಾಗಿ ತೊಯ್ಯುವಂತೆ ಸಿಂಪರಣೆ ಮಾಡಬೇಕು. ಸೊ ಇದರಿಂದ ಸ್ವಚ್ಛತೆ ಒಂದು, ಆಮೇಲೆ ಅಂಥ ಭಾಗಗಳನ್ನು ನಾಶ ಮಾಡೋದು, ಮತ್ತು ಈ ರೋಗಾಣುನಾಶಕಗಳನ್ನು ಆಗಾಗ್ಗೆ ಸಿಂಪರಣೆ ಮಾಡೋದ್ರಿಂದ, ಮತ್ತು ಮಳೆಯಾದಲ್ಲಿ ಮತ್ತೆ ರಿಪೀಟ್ ಮಾಡಬೇಕು. ಸೊ ಈ ರೀತಿ 2-3 ಒಂದು ಅಂಶಗಳಿಟ್ಕೊಂಡು ಈ ಎಲೆ ಚುಕ್ಕೆ ರೋಗ ಅಂದರೆ ಸರ್ಕೋಸ್ಪೋರದಿಂದ ಬರ್ತಕ್ಕಂಥ ಎಲೆ ಚುಕ್ಕೆ ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬರೋದು ಇನ್ನೊಂದು ಎಲೆ ಚುಕ್ಕೆ ರೋಗ, ಅದು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗ ಅಂತ ಹೇಳ್ತೀವಿ. ಇದು ಆಲ್ಟರ್ನೇರಿಯಾ ಜಾಸ್ಮಿನೆ, ಆಲ್ಟರ್ನೇರಿಯಾ ಆಲ್ಟರ್ನೇಟಾ, ಹೀಗೆ ಅನೇಕ ಪ್ರಭೇದಗಳು ಇದರಲ್ಲಿದ್ದಾವೆ. ಬಟ್ ಇದು ಕೂಡ ಅಷ್ಟೇ ಸರ್ಕೋಸ್ಪೋರದಷ್ಟೇ ಭಾಳ ಅಪಾಯಕಾರಿ. ಇಲ್ಲಿ ಏನು ಮಾಡುತ್ತೆ, ಇದ್ರದ್ದು ಲಕ್ಷಣಗಳು ಹೆಂಗಂತಂತಂದರೆ ಕಡು ಕಂದ ಬಣ್ಣದ ಲಕ್ಷಣಗಳು, ಅಂದರೆ ಆ ರಿಂಗ್ ಅಂತ ಏನು ಹೇಳ್ತೀವಿ, ಆ ವೃತ್ತಾಕಾರನೇ ಅಂತ ಹೇಳ್ತೀವಿ, ಆ ಚುಕ್ಕೆಗಳು ಫಸ್ಟಿಗೆ ಪ್ರಾರಂಭ ಆಗ್ತವೆ. ಈ ಚುಕ್ಕೆಗಳ ನಡುವೆ ಏನಿರ್ತದೆ, ಒಂಥರ 7 ಸುತ್ತಿನ ಕೋಟೆ ಟೈಪ್ ಒಂದು ಸುರುಳಿ ಆಕಾರದಲ್ಲಿ ನಮ್ಗೆ ರಿಂಗ್ಗಳು ಕಾಣಿಸ್ಕೊಳ್ತವೆ. ಇದರ ಲಕ್ಷಣನೇ ಬೇರೆ, ಸರ್ಕೋಸ್ಪೋರ ಲಕ್ಷಣನೇ ಬೇರೆ. ಬಟ್ ಎರಡೂ ಮಾಡೋದು ಬಾಧೆ ಒಂದೇ. ಇದು ಕೂಡ ಹಾಗೇ ಎಲ್ಲ ಎಲೆಗಳು ಈ ರೀತಿ ರೋಗಗ್ರಸ್ತ ಆದಾಗ ಏನು ಮಾಡುತ್ತೆ, ಅನುಕೂಲ ವಾತಾವರಣ ಇದ್ದಂಗೆಲ್ಲ ಇವು ಒಂದಕ್ಕೊಂದು ಸೇರ್ಕೊಳ್ತವೆ. ಅದನ್ನು ನಾವು ಲೀಸನ್ ಅಂತ ಹೇಳ್ತೀವಿ. ನಾವು ಒಂದಕ್ಕೊಂದು ಸೇರಿಕೊಂಡು ಇಡೀ ಒಂದು ಭಾಗನ ಒಂಥರ ಮಚ್ಚೆ ಆಗುತ್ತೆ. ಇಲ್ಲಾಂದರೆ ದೂರದಿಂದ ನೋಡಿದರೆ, ವಿಶೇಷವಾಗಿ ಆಲ್ಟರ್ನೇರಿಯಾ ರೋಗ ಬಂದಲ್ಲಿ ಆ ಬೆಳೆ ಸುಟ್ಟಂಗೆ ಕಾಣಿಸ್ತಿರುತ್ತೆ. ಸೊ ಅಷ್ಟೊಂದು ವ್ಯಾಪಕವಾಗಿ ಇದು ಹಬ್ಬಿಡ್ತದೆ. ಆಮೇಲೆ ಅಲ್ಲಲ್ಲಿ ಎಲೆಗಳು ಒಣಗಿದ್ರ ಜೊತೆಗೆ ಒಂದು ಮೊಟ್ಟೆ ಆಕಾರದ ಚುಕ್ಕೆಗಳು, ಕಾಂಡ, ಎಲೆ, ತೊಟ್ಟುಗಳು, ಹೂದಳದ ಮೇಲೇನೂ ಕೂಡ ಇದು ಆಲ್ಟರ್ನೇರಿಯಾ ಕಂಡು ಬರ್ತದೆ. ಸೊ ಬರೀ ಎಲೆ ಅಷ್ಟೇ ಅಲ್ಲ, ಇದು ಹೂಗಳನ್ನು ನೇರವಾಗಿ ರೋಗಗ್ರಸ್ತನ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಆಲ್ಟರ್ನೇರಿಯಾಗೆ ಇರೋದ್ರಿಂದ. ಆಮೇಲೆ ಇದು ಆಲ್ಟರ್ನೇರಿಯಾ ಹೇಗಪ್ಪ ಅಂದರೆ ಗಾಳಿ ಮೂಲಕ ಜಾಸ್ತಿ ಪ್ರಸಾರ ಆಗುತ್ತೆ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ. ಆದಷ್ಟು ನಾವು ಮತ್ತೆ ಆ ಒಂದು ತೋಟವನ್ನು ಸ್ವಚ್ಛವಾಗಿಡುವಂಥ ವ್ಯವಸ್ಥೆ ಮಾಡಿಕೊಳ್ಳೇಬೇಕು. ರೋಗಗ್ರಸ್ತ ಭಾಗಗಳನ್ನು ಕಿತ್ತು ಹಾಕಬೇಕು, ಇಲ್ಲ ಸುಡಬೇಕು, ಇಲ್ಲ ಅವಶ್ಯಕವಾದ ಶಿಲೀಂಧ್ರನಾಶಕದಲ್ಲಿ ಅವುಗಳನ್ನು ಮುಳುಗಿಸಬೇಕು. ಅದರ ಅರ್ಥ ಏನಂತಂದರೆ, ಈ ಒಂದು ಆಲ್ಟರ್ನೇರಿಯಾ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಅತಿ ಮುಖ್ಯವಾದಂಥ ಶಿಲೀಂಧ್ರನಾಶಕ ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್. ಅದನ್ನು ನಾವು 2 ಗ್ರಾಮ್ನಷ್ಟು ತೆಗೆದುಕೊಂಡು 1 ಲೀಟರ್ ನೀರಿಗೆ ಹಾಕಿ, ಅಥವಾ ಮ್ಯಾಂಕೋಜೆಬ್ ಆಗಲಿ, ಅಥವಾ ರೋರಾಲ್ ಅಂತ ಸಿಗ್ತಿತ್ತು, ಈ ರೋರಾಲ್ ಲಭ್ಯತೆ ಇದೆಯೋ ಮಾರ್ಕೆಟಲ್ಲಿ ನೋಡ್ಕೋಬೇಕು. ಇಲ್ಲ ಬೋರ್ಡೋ ದ್ರಾವಣ ಕೂಡ ನಡೀತೆ, 1% ಬೋರ್ಡೋ ದ್ರಾವಣ ತೆಗೆದುಕೊಂಡು ಇದನ್ನು ಸಿಂಪರಣೆ ಮಾಡಬೇಕು. ಆಮೇಲೆ ಅದ್ರ ಜೊತೆಗೆ ಹೆಕ್ಸಾಕೊನೋಝೋಲ್, ಅದನ್ನು 1 ml ಹೆಕ್ಸಾಕೊನೋಝೋಲನ್ನು ನೀವು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಿದರೆ ಈ ಒಂದು ಆಲ್ಟರ್ನೇರಿಯಾ ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಿಸಬೇಕು. ಬಟ್ ಒಂದು ಮುಖ್ಯವಾದ ಅಂಶ ಏನಂದರೆ, ಇವೆರಡೂ ರೋಗಗಳಿಗೆ ನಮ್ಮ ತೋಟ ಸ್ವಚ್ಛವಾಗಿರಬೇಕು. ಇನ್ನು ಬರೋದು ಸೊರಗು ರೋಗ, ಅಂದರೆ ವಿಲ್ಟ್ ಅಂತ ಏನು ಹೇಳ್ತೀವಿ. ಇದು ಫಿಜೇರಿಯಂ ಸೊಲ್ಯಾನಿ ಅಂತ ಅಗೇನ್ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗ. ಇದರದ್ದು ಭಾಳ ವಿಶಿಷ್ಟವಾದ ಲಕ್ಷಣಗಳಿರ್ತವೆ. ಈ ಒಂದು ಶಿಲೀಂಧ್ರ ಮಣ್ಣಿನಲ್ಲಿ ಸಾಕಷ್ಟು ವರ್ಷಗಳ ಜೊತೆಗಿರ್ತದೆ. ಅಲ್ಲಿ ಅದಕ್ಕೆ ಅನುಕೂಲವಾಗಂಥ ವಾತಾವರಣ ಉಂಟಾದಾಗ ಅದು ಏನು ಮಾಡುತ್ತೆ, ಆ ಒಂದು ಗಿಡದ ಬೇರಿನಿಂದ ಪ್ರಾರಂಭ ಮಾಡುತ್ತೆ, ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ, ಅಲ್ಲಿಂದ ತದೇಕ ಅದು ಒಂದು ಕಾಂಡಕ್ಕೆ ಬರ್ತದೆ. ಈ ರೀತಿ ಇಡೀ ಗಿಡವನ್ನು, ಇಡೀ ಬೆಳೆಯನ್ನು ಇದು ಆವರಿಸ್ಕೊಳ್ತವೆ. ಇದರ ಪ್ರಮುಖವಾದ ಲಕ್ಷಣಗಳಂತಂದರೆ, ಮೊದಲಿಗೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಯಾವಾಗಲೂ ನಾವು ಒಂದು ಗೊತ್ತಿದೆ, ಹೆಚ್ಚಿಗೆ ನೀರಾದಾಗ ಹೊಲದಲ್ಲಿ ಅಥವಾ ಕಡಿಮೆ ನೀರಾದಾಗ ಎರಡಲ್ಲೂ ನಮಗೊಂದು ಕಂಡು ಬರೋದು ಏನಪ್ಪ ಅಂತಂದರೆ ಹಳದಿ ಬಣ್ಣ ಜಾಸ್ತಿ. ಸೊ ಈ ಹಳದಿ ಬಣ್ಣ ಅಂತಂತಂದರೆ ಅಲ್ಲಿರ್ತಕ್ಕಂಥ ಹರಿತನಾಶ ಆಗುತ್ತೆ, ಅಲ್ಲಿರ್ತಕ್ಕಂಥ ಕೆಲವೊಂದು ಶಕ್ತಿ ಕೊಡುವಂಥ ಅಂಶಗಳು ಕಡಿಮೆ ಆದಾಗ ಆ ಹರಿತಿನ ಮೂಲಕ ನಮಗೆ ಈ ರೀತಿ ಬಣ್ಣಗಳು ಕಂಡು ಬರುತ್ತೆ. ಇಲ್ಲಿ ಎಲೆಗಳು ಕೂಡ ಬಹಳ ಬಾಧನೆ ಆಗ್ತವೆ. ನಾನು ಹೇಳಿದೆ, ಎಲೆ ಮತ್ತು ಹೂವಿನಲ್ಲಿ ಒಂದು ಭಾಳ ಸಾಮರಸ್ಯ ಇದೆ. ಮಲ್ಲಿಗೆಯಲ್ಲಿ ಎಲೆ ಚೆನ್ನಾಗಿದ್ದರೆ ಹೂವು ಚೆನ್ನಾಗಿರ್ತದೆ. ಸೊ ಇಂಥ ಒಂದು ಬಾಧೆಗೊಳದಂಥ ಎಲೆಗಳು ಕ್ರಮೇಣ ಒಣಗ್ತವೆ, ಮತ್ತು ಆ ಗಿಡನೂ ಒಣಗ್ತದೆ.
ಕೊನೆಗೆ ಆ ಗಿಡ ಪೂರ್ಣ ಸೊರಗಿ ಸಾಯುವಂಥ ಪರಿಸ್ಥಿತಿ ಹೋಗುತ್ತೆ. ಅಂಥ ಸಮಯದಲ್ಲಿ ನೀವು ಆ ಬೇರುಗಳನ್ನು ಸೀಳಿ ನೋಡಿದಾಗ ನಿಮಗೆ ಅಲ್ಲಿ ಈ ಫಿಜೇರಿಯಮ್ಮಿನ ಅಣುಜೀವಿಗಳು ಅಂದರೆ ಫಿಜೇರಿಯಮ್ಮಿನ ಆಕಾರದ ಅಣುಗಳು ನಮಗೆ ಕಂಡುಬರ್ತವೆ. ಸೊ ಆದ್ದರಿಂದ ಇದು ಭಾಳ ಒಂದು ಡೇಂಜರಸ್ ರೋಗ. ಯಾಕಂದರೆ ಒಮ್ಮೆ ಮಣ್ಣಾಗ ಸೇರ್ಕೊಂಡ್ಬಿಟ್ರೆ ಮುಗೀತು ನಿಮ್ಮ ತೋಟದಲ್ಲಿ. ನೀವು ಇದನ್ನು ಕಿತ್ತು ಹಾಕಲಿಕ್ಕೆ ಅನೇಕ ವರ್ಷಗಳು ಬೇಕಾಗುತ್ತೆ. ಆದ್ದರಿಂದ ನಾವು ಫಸ್ಟಿಗೆ ಮಣ್ಣಿಗೆ ಉಪಚಾರ ಮಾಡಬೇಕು, ಅಥವಾ ನೀವು ತಂದು ಹಚ್ಚತಕ್ಕಂಥ ಆ ಕಾಂಡ ಇರ್ಬೋದು, ಆ ಮಲ್ಲಿಗೆದು ಎಲ್ಲಿದು ಒಂದು ಗ್ರಾಫ್ಟ್ ಮಾಡಿದ್ದು ಇರ್ಬೋದು ಅಥವಾ ಡೆವಲಪ್ ಮಾಡಿದ್ದು ಇರ್ಬೋದು, ಅದನ್ನು ತಂದು ಹಚ್ಚಬೇಕಾದ್ರೆ ಅದಕ್ಕೆ ಸರಿಯಾದಂಥ ಉಪಚಾರ, ಶಿಲೀಂಧ್ರನಾಶಕಗಳಿರ್ಬೋದು ಅಥವಾ ಜೈವಿಕ ಶಿಲೀಂಧ್ರನಾಶಕಗಳು, ಟ್ರೈಕೋಡರ್ಮಾ, ಸುಡೋಮೊನಾಸು, ಬ್ಯಾಸಿಲಸ್ಸು, ಇವನ್ನುಗಳೆಲ್ಲ ಇರ್ತಕ್ಕಂಥ ಒಂದು ಶಿಲೀಂಧ್ರನಾಶಕವನ್ನು ತಂದು ಅವುಗಳನ್ನು ಅದ್ದಿ ಹಚ್ಚಬೇಕು. ಇಲ್ಲ ಅದ್ದಿದ ಮೇಲೆ ಆ ಒಂದು ಬೆಳೆಯ ಒಂದು ಪ್ರದೇಶದಲ್ಲಿ ಅವುಗಳನ್ನು ಆ ಮಣ್ಣಿಗೆ ಸೇರಿಸುವಂಥ ಕೆಲಸ ಮಾಡಬೇಕು. ಇನ್ನು ವಿಶೇಷವಾಗಿ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಏನು ಹೇಳ್ತೀವಿ, ಅಂದರೆ ಬೆಳೆಗಳ ಒಂದು ಇದರಲ್ಲಿ ಅಲ್ಲಿ ಕಾರ್ಬನ್ ಎಂಜಿಮನ್ನು 1 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಅಲ್ಲೆಲ್ಲೆಲ್ಲೇ ಅದನ್ನು ಬಕೆಟ್ ಮೂಲಕ ಅಂದರೆ ಮಗ್ಗು ಮೂಲಕ ಸ್ಪ್ರೇ ಮಾಡಬಾರ್ದು. ಮಗ್ಗಿನ ಒಂದು ಬಕೆಟಲ್ಲಿ ಹಾಕ್ಕೊಂಡು ಮಗ್ಗು ತೊಗೊಂಡು ಒಂದು ಮಗ್ಗು, ಉದಾಹರಣೆಗೆ ಒಂದು ಮಗ್ಗು 2 ಗಿಡಕ್ಕೆ ಆಗ್ಬೋದು ಆ ಒಂದು ಏಜ್ ಪ್ರಕಾರ. ಸೊ ಆ ರೀತಿ ನಾವು ಶಿಲೀಂಧ್ರನಾಶಕದ ಮಿಶ್ರಣವನ್ನು ಹಾಕಬೇಕು. ಇಲ್ಲ ಶೇಕಡ ಒಂದು ಬೋರ್ಡೋ ದ್ರಾವಣವನ್ನು ನಾವು ಮಾಡ್ಬೋದು. ಬಟ್ ಆದಷ್ಟು ನಾವು ಬೇವಿನ ಹಿಂಡಿ, ಕಾಂಪೋಸ್ಟ್ ಗೊಬ್ಬರ ಅಥವಾ ನಮ್ಮದು ತಿಪ್ಪೆ ಗೊಬ್ಬರ ಇರ್ಬೋದು, ಎರೆಹುಳ ಗೊಬ್ಬರ ಇರ್ಬೋದು, ಅದರಲ್ಲಿ ಈ ಜೈವಿಕ ಶಿಲೀಂಧ್ರನಾಶಕಗಳನ್ನು ಬೆರೆಸಿ ಒಂದು 15 ದಿವಸ ಮಿಕ್ಸ್ ಮಾಡಿ ಮೊದಲಿಗೆ ಇಟ್ಟರೆ ಅಲ್ಲಿ ಜಾಸ್ತಿ ಬೆಳವಣಿಗೆ ಆಗುತ್ತೆ. ಅವುಗಳನ್ನು ತೆಗೆದುಕೊಂಡು ಸರಿಯಾಗಿ ಬೇರು ಮುಟ್ಟುವಂತೆ ನಾವು ಒಂದು ರಿಂಗ್ ಮಾಡಿಕೊಂಡು ಒಂದೊಂದು ಏನು ಭಾಳ ಏನು ಗಿಡಗಳಿರೋದಿಲ್ಲ ಅವ್ರವ್ರ ಒಂದು ಗಾತ್ರದ ಮೇಲೆ ಅಲ್ಲಿ ಹಾಕೋದ್ರಿಂದ ಈ ಒಂದು ಸೊರಗು ರೋಗವನ್ನು ನಾವು ನಿಯಂತ್ರಣಕ್ಕೆ ತರಬಹುದು. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕ್ಯಾಡ್ಬರಿ ಚಾಕೊಲೇಟಿನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ರೋಗ ಅಂದರೆ ವಿಶೇಷವಾದ ರೋಗ ಮಲ್ಲಿಗೆಯಲ್ಲಿ ಅಂತಂದರೆ ತುಕ್ಕು ರೋಗ. ಅದನ್ನು ನಾವು ರಸ್ಟ್ ಅಂತ ಹೇಳ್ತೀವಿ. ಇದು ಯುರೋಮೈಸಿಸ್ ಅಂತ ಒಂದು ಶಿಲೀಂಧ್ರದಿಂದ ಬರ್ತದೆ. ಇದು ಕೂಡ ಹಾಗೇ ಎಲ್ಲ ಎಲೆಗಳ ಮೇಲೆ ಮತ್ತು ಹೂ ದಳಗಳ ಮೇಲೆ ಕಂಡುಬರ್ತದೆ. ಸೊ ಇಲ್ಲೇನಾಗುತ್ತೆ, ನಮಗೆ ಹಳದಿ ಮಿಶ್ರಿತ ಒಂದು ಮಡವೆಯ ಆಕಾರದ ಚುಕ್ಕಿಗಳು ಎಲೆಯ ಕೆಳಭಾಗದಲ್ಲಿ ಕಂಡುಬರ್ತವೆ. ಇದನ್ನು ಭಾಳ ಮಂದಿ ನೋಡೋದಿಲ್ಲ. ಎಲೆ ಮೇಲೆ ಏನಿದೆ, ಎಲೆಯಲ್ಲಿ ಏನಿದೆ ಅಂದರೆ ಎಲೆ ಮೇಲೆ ನೋಡಿ ಹೋಗುವಂಥ ಪ್ರವೃತ್ತಿ ನಮ್ಮಲ್ಲಿದೆ. ಆದರೆ ಎಲೆ ಕೆಳಭಾಗದಲ್ಲೂ ನೋಡಬೇಕು. ಕೆಲವೊಂದು ಶಿಲೀಂಧ್ರಗಳಿರ್ಬೋದು, ಕೀಟಗಳಿರ್ಬೋದು ಅಥವಾ ಬೇರೆ ಬೇರೆ ಉಪದ್ರವಗಳು ಎಲೆ ಕೆಳಭಾಗದಲ್ಲೂ ವಾಸಿಸ್ತಿರ್ತವೆ. ಅಂಥವುಗಳನ್ನು ನೋಡಿಕೊಂಡು ಈ ಒಂದು ಟಚ್ ಅಂತ ಹೇಳ್ತೀವಿ ನಾವು ರಸ್ಟ್ಗೆ. ಈ ತುಕ್ಕು ರೋಗನ ಹೇಗೆ ನೋಡ್ಬೇಕಪ್ಪ ಅಂತಂದರೆ, ಆ ಎಲೆ ಕೆಳಭಾಗದಲ್ಲಿ ನೀವು ಕೈ ಆಡಿಸಿದಾಗ ನಿಮ್ಮ ಕೈಗೆ ಸ್ಪರ್ಶ ಗೊತ್ತಾಗುತ್ತೆ ಆ ಒಂದು ತುಕ್ಕು ರೋಗದ ಒಂದು ಭಾಗ. ಸೊ ಆ ಒಂದು ಭಾಗವನ್ನು ನೋಡಿಕೊಂಡು ಅದು ಎಲ್ಲೆಲ್ಲಿ ಬಂದಿದೆ, ಆ ತೊಗಟಿಯಲ್ಲಿದೆಯಾ, ಹೂಗಳಲ್ಲಿದೆಯಾ ಅಥವಾ ಮೊಗ್ಗುಗಳ ಮೇಲೆ ಇದೆಯಾ, ಇವುಗಳನ್ನು ನೋಡಿಕೊಂಡು ನಾವು ಅದ್ರ ತಕ್ಕಂಗೆ ಸಿಂಪಡಣೆ ದ್ರಾವಣಗಳನ್ನು ಮಾಡಿಕೊಂಡು ನಿಯಂತ್ರಣ ತರಬೇಕು.
ಒಂದು ವೇಳೆ ನಾವು ಏನೂ ಮಾಡಲಿಲ್ಲ ಅಂತಂದರೆ, ಸ್ವಲ್ಪ ಜಾಸ್ತಿ ಅನುಕೂಲಕರ ವಾತಾವರಣ ಆಗಿತ್ತು ಅಂತಂದರೆ ಈ ರೋಗ ಆ ಇಡೀ ಬೆಳೆಯನ್ನು ನಾಶ ಮಾಡುವಂಥ ಶಕ್ತಿ ಇರ್ತದೆ. ಸೊ ಇದಕ್ಕೆ ಉದಾಹರಣೆಗೆ ಈ ರೀತಿ ಅಫೆಕ್ಟ್ ಆದಂಥ ಭಾಗಗಳನ್ನು ನಾವು ಕತ್ತರಿಸಿ ಅವುಗಳನ್ನು ನಾಶ ಮಾಡಬೇಕು. ಒಂದೇ ಈ ಶುಚಿತ್ವ ಅನ್ನೋದು ಕಾಮನ್ ಮಲ್ಲಿಗೆಯಲ್ಲಿ. ಅದೇ ರೀತಿ ನಮಗೆ ದೊರಕುವಂಥ ಈ ಟ್ರೈಡೆಮೆಫಾನ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಅರ್ಧ ml ಅಂದರೆ ಮಿಲಿಲೀಟರ್ 1 ಲೀಟರ್ ನೀರಿಗೆ ಹಾಕಬೇಕು. ಇಲ್ಲಾಂದರೆ ಕಾರ್ಬನ್ ಎಂಜಿಮನ್ನು 1 ಗ್ರಾಮ್ನಷ್ಟು ತೊಗೋಬೇಕು. ಕಾಪರ್ ಆಕ್ಸಿಕ್ಲೋರೈಡನ್ನು ಕೂಡ 2 ಗ್ರಾಮನ್ನು 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ತುಕ್ಕು ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದು. ಬಟ್ ಒಂದು ಗಮನ ಇಡಬೇಕು, ಇದು ಬಹಳ ವೇಗವಾಗಿ ಸ್ಪ್ರೆಡ್ ಆಗುತ್ತೆ. ತೊಗಟೆಗಳ ಮೇಲೆ, ಹೂದಳಗಳ ಮೇಲೆ ಮತ್ತು ಕೆಲವೊಂದು ಎಲೆಗಳ ಒಂದು ಕೆಳಭಾಗದಲ್ಲಿ ಜಾಸ್ತಿ ಇರೋದ್ರಿಂದ ರೈತರು ಇದ್ರ ಬಗ್ಗೆ ಜಾಸ್ತಿ ಮುತುವರ್ಜಿ ವಹಿಸಬೇಕು. ಇತ್ತೀಚೆಗೆ ಜಾಸ್ತಿ ಈ ತುಕ್ಕು ರೋಗ ಜಾಸ್ತಿ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ಬೇರೆ ಬೇರೆ ತಳಿಗಳನ್ನು, ಬೇರೆ ಬೇರೆ ಪ್ರಭೇದಗಳನ್ನು ನಾವು ಎಲ್ಲಿ ಬೇಕಾದಲ್ಲಿ ನರ್ಸರಿಗಳಿಂದ ತರೋದ್ರಿಂದ ಅವರು ಅಲ್ಲಿ ಮೇಂಟೈನ್ ಮಾಡಿದಾರೋ ಇಲ್ಲವೋ, ಎಲ್ಲಿ ಯಾವ ಊರಿಂದ ತರ್ತಾಯಿದ್ದೀವಿ ಅದನ್ನು ನೋಡಿಕೊಂಡು ತಂದು ಹಚ್ಚೋದ್ರಿಂದ ಅಲ್ಲಿರ್ತಕ್ಕಂಥ ರೋಗಗಳ ಸಂಖ್ಯೆನ ನಮ್ಮಲ್ಲಿ ಕಡಿಮೆ ಮಾಡ್ಬೋದು. ಇಲ್ಲ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಅನುಕೂಲ ವಾತಾವರಣದಿಂದ ಈ ರೋಗ ಜಾಸ್ತಿಯಾಗಿ ಎಲೆಗಳಿಲ್ಲ ಅಂತಂದರೆ ಹೂವಿನ ಒಂದು ಕ್ವಾಲಿಟಿ ಅಥವಾ ಹೂವಿನ ಒಂದು ಗುಣಮಟ್ಟ, ಉತ್ಪಾದನೆ, ಉತ್ಕೃಷ್ಟತೆ ಎಲ್ಲ ಕಡಿಮೆ ಆಗುತ್ತೆ. ಇನ್ನೊಂದು ವಿಶಿಷ್ಟವಾದ ರೋಗ ಅಂತಂದರೆ ಬೇರುಕೊಳೆ ರೋಗ. ಅಂದರೆ ನೇರವಾಗಿ ಇದು ಬೇರಿನ ಏನು ತಾಯಿ ಬೇರು ಇರ್ಬೋದು ಅಥವಾ ಅದರದ್ದು ಮಕ್ಕಳ ಬೇರು ಅಂತ ಏನು ಹೇಳ್ತೀವಿ ನಾವು, ಪ್ರೈಮರಿ, ಸೆಕೆಂಡರಿ, ಟರ್ಷರಿ, ಆ ಒಂದು ಬೇರಿನಲ್ಲಿ ಇದು ಮನೆ ಮಾಡಿಬಿಡ್ತದೆ. ಆ ಬೇರುಗಳ ಮೂಲಕ ಇದು ಈ ಶಿಲೀಂಧ್ರ ಹರಡುತ್ತೆ. ಇದು ಸ್ಕ್ಲೆರೋಶಿಯಂ ಅಂತ ಹೇಳ್ತೀವಿ ನಾವು. ಇದು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಅನೇಕ ಬೆಳೆಗಳನ್ನು ತಿನ್ನುವಂಥ ಶಿಲೀಂಧ್ರ ಇದು ಸ್ಕ್ಲೆರೋಶಿಯಂ ಅನ್ನೋದು. ಇದು ವಿಚಿತ್ರ ಅಂದರೆ ಸಣ್ಣ ಸಸಿಯಿಂದ ಹಿಡ್ಕೊಂಡು ದೊಡ್ಡ ಗಿಡ, ಒಂದು 5-6 ವರ್ಷ 7 ವರ್ಷದ ಗಿಡಕ್ಕೂ ಇದು ಬಾಧೆ ಮಾಡುತ್ತೆ. ಸೊ ಫಸ್ಟಿಗೆ ನಮಗೆ ಯಾವಾಗ ಇದು ಬೇರಲ್ಲಿ ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೋ ಅಲ್ಲಿ ಮೇಲುಗಡೆ ಇರ್ತಕ್ಕಂಥ ಎಲೆಗಳು ಹಳದಿ ಆಗ್ತವೆ. ತದನಂತರ ಈ ಒಂದು ಹಳದಿ ಆದಂಥ ಎಲೆಗಳು ಎಲ್ಲ ಉದುರೋಗ್ಲಿಕ್ಕೆ ಪ್ರಾರಂಭವಾಗ್ತವೆ. ಮತ್ತು ಆ ರೋಗ ಪೀಡಿತ ಸಸ್ಯದ ಬೇರುಗಳು ಕಪ್ಪಾಗಿಬಿಡ್ತವೆ. ಹಾಗೆಯೇ ಈ ಸಸ್ಯಬಾಧಿತ ಅಂಗಾಂಶಗಳು ಇರ್ಬೋದು, ಕಾಂಡ ಇರ್ಬೋದು, ನಿಮಗೆ ಅದನ್ನು ತೆಗೆದು ನೋಡಿದಾಗ ಅಲ್ಲಿ ಶಿಲೀಂಧ್ರದ ಬಿಳಿ ಕಣಗಳು ಕೂಡ ನಮಗೆ ಕಂಡುಬರ್ತವೆ. ಸಾಸಿವೆ ಆಕಾರದಲ್ಲಿ ಈ ಸ್ಕ್ಲೆರೋಶಿಯಂ ಅಂತ ಏನು ಹೇಳ್ತೀವಿ ಆ ರೀತಿ ನಮಗೆ ಆ ಅಣುಗಳು ಕಂಡುಬರ್ತವೆ. ಒಂದು ಬೇರಿಗೆ ಸರಿಯಾಗಿ ಉಸಿರಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಅತಿ ಹೆಚ್ಚು ನೀರು ನಿಂದಿಸಿದರೆ, ನೀರು ತೆಗಿಲಿಲ್ಲ ಅಂದರೆ ಬೇರುಗಳಲ್ಲಿ ಉಸಿರಾಟ ಅತಿ ಮುಖ್ಯ. ಸೊ ಅಲ್ಲಿನೂ ಕೂಡ ಇದರ ಬಾಧೆ ಜಾಸ್ತಿ ಆಗಿಬಿಡ್ತದೆ. ಸೊ ಎರಡು ಆರ್ದ್ರತೆ ಜಾಸ್ತಿ ಆಗುತ್ತೆ, ಬೇರಿಗೆ ಉಸಿರಾಟ ಇರಲ್ಲ, ಅದ್ರ ಜೊತೆಗೆ ಈ ಸ್ಕ್ಲೆರೋಶಿಯಂ ಇದ್ದುಬಿಟ್ರೆ ಒಂದು ರಾತ್ರಿಯಲ್ಲೇ ಎಲ್ಲ ಗಿಡಗಳು ಸೊರಗಿ ಹೋಗ್ಬಿಡ್ಬೋದು. ಸೊ ಆದ್ದರಿಂದ ಇದರ ಒಂದು ಬಾಧೆ ನೋಡಿಕೊಂಡು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಮೊಟ್ಟ ಮೊದಲಿಗೆ ನಮ್ಮ ಹೊಲದಲ್ಲಿ ಈ ಒಂದು ಮಲ್ಲಿಗೆ ತೋಟದಲ್ಲಿ ನೀರು ನಿಲ್ಲದಂತೆ ನೋಡ್ಕೋಬೇಕು, ನೀರು ಬಸಿದು ಹೋಗುವಾಗೆ ನೋಡ್ಕೋಬೇಕು. ಆಮೇಲೆ ಭಾಳ ಸ್ವಚ್ಛವಾಗಿಡಬೇಕು. ಆಮೇಲೆ ಸ್ವಲ್ಪ ಮಟ್ಟಿಗೆ ಆ ಬುಡದಲ್ಲಿರ್ತಕ್ಕಂಥ ಮಣ್ಣನ್ನು ತೆಗಿಬೇಕು, ಹೊರಗೆ ತೆಗಿಬೇಕು. ಅವಾಗ ಏನಾಗುತ್ತೆ, ಈ ಬಾಧೆಗೊಳದಂಥ ಬೇರುಗಳು ನಮಗೆ ಕಂಡು ಬರ್ತವೆ. ಅವುಗಳನ್ನು ಶುದ್ಧೀಕರಣ ಮಾಡಬೇಕು. ಇಲ್ಲ ಅಲ್ಲಿ ಹೊಸ ಮಣ್ಣನ್ನು ಜೈವಿಕ ಶಿಲೀಂಧ್ರನಾಶಕಗಳ ಜೊತೆಗೆ ಮಿಕ್ಸ್ ಮಾಡಿ ಅಲ್ಲಿ ಹಾಕಬೇಕು ಆ ಮಣ್ಣನ್ನು. ಆದ್ದರಿಂದ ಆ ಒಂದು ಶಿಲೀಂಧ್ರದ ಅಂಶವನ್ನು ನಾವು ಕಡಿಮೆ ಮಾಡ್ಬೋದು. ಆಮೇಲೆ ಈ ಬಾಧೆ ಆದಂಥ ಭಾಗಗಳನ್ನು ಕತ್ತರಿಸಿ ಅವುಗಳಿಗೆ ಸರಿಯಾಗಿ ಗಿಡಗಳಿಗೆ ಉಸಿರಾಟ ಮಾಡಲು ಅವಕಾಶ ಮಾಡಿಕೊಡ್ಬೇಕು. ಅಥವಾ ಶಿಲೀಂಧ್ರನಾಶಕಗಳಾದಂಥ ಕಾಪರ್ ಆಕ್ಸಿಕ್ಲೋರೈಡನ್ನು 2 ಗ್ರಾಮ್ನಷ್ಟು 1 ಲೀಟರ್ ನೀರಿಗೆ ಬೆರೆಸಿ ಆ ಮಣ್ಣು ನೆನೆಯುವಂಗೆ ಆ ಬುಡಕ್ಕೆ ಈ ದ್ರಾವಣವನ್ನು ಸುರಿಬೇಕು. ಅತಿ ಹೆಚ್ಚಿಗೆ ನಾವು ಒಳ್ಳೆಯ ಜೈವಿಕ ಅಂಶ ಇರತಕ್ಕಂಥ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಈ ಬೇರಿಗೆ ಬರ್ತಕ್ಕಂಥ ಇಂಥ ರೋಗಾಣುಗಳನ್ನು ನಾವು ಕಡಿಮೆ ಮಾಡ್ಬೋದು. ಒಂದು ನೆನಪಿಡಬೇಕು, ಈ ಗೊಬ್ಬರಗಳ ಜೊತೆಗೆ ಈ ಜೈವಿಕ ಶಿಲೀಂಧ್ರನಾಶಕಗಳ ಬಳಕೆ ಬಹಳ ಅವಶ್ಯಕ. ಅದನ್ನು ದಯವಿಟ್ಟು ತಾವು ಒಳ್ಳೆಯ ಒಂದು ಲ್ಯಾಬಿಂದ ಏನಪ್ಪ ಸರ್ಟಿಫೈಡ್ ಲ್ಯಾಬ್ ಅಂತ ಏನು ಹೇಳ್ತೀವಿ ನಾವು, ಅಂಥ ಒಂದು ಲ್ಯಾಬಿಂದ ಈ ಟ್ರೈಕೋಡರ್ಮಾ, ಸುಡೋಮೊನಾಸು, ಬ್ಯಾಸಿಲಸ್ಗಳ ತಂದು ಅಥವಾ ಅವುಗಳ ಮಿಶ್ರಣ ಸಿಕ್ಕರೆ ಅದನ್ನು ತೊಗೊಂಬರ್ರಿ. ತೆಗೆದುಕೊಂಡು ಬಂದು ತಾವು ಹಾಕ್ತಕ್ಕಂಥ ಈ ಗೊಬ್ಬರಗಳಲ್ಲಿ, ಅದು ಕೊಟ್ಟಿಗೆ ಗೊಬ್ಬರ, ಎರೆಹುಳ ಗೊಬ್ಬರ ಅಥವಾ ಬೇರೆ ಯಾವುದೇ ಒಂದು ಸಸ್ಯಜನ್ಯ ಗೊಬ್ಬರ ಅಂಥದ್ರಲ್ಲಿ ಅದರ ಮಿಶ್ರಣ ಮಾಡಿ ಅದಕ್ಕೊಂದಿಷ್ಟು ದಿವಸ ಕಾಲಾವಕಾಶ ಕೊಟ್ಟು ತದನಂತರ ಬೇರಿಗೆ ಮುಟ್ಟುವಂಗೆ ನಾವು ಹೊಲದಲ್ಲಿ ಹಾಕಿದರೆ ಖಂಡಿತ ಇಂಥ ರೋಗಗಳನ್ನು ನಾವು ಕಡಿಮೆ ಮಾಡಬಹುದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ, ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.